ಈ ವರ್ಷ ಒಳ್ಳೆ ಮಳೆ ಆಗುತ್ತೆ. ಬೆಳೆ ಆಗದಲ್ಲಿದ್ರೂ ಪರವಾಗಿಲ್ಲ, ಮಳೆ ಬರಲಿ ಅಲ್ವಾ? ಮಳೆ ಬಂದರೆ ಆಟೋಮೆಟಿಕಲಿ ಬೆಳೆ ಆಗುತ್ತೆ. ಹಾಂ ಆಯ್ತು. ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ, ಮಾಡಬೇಕು. ಹೋಗ್ಲಿಕ್ಕೆ ಬರ್ತಾ ಇರ್ತೀರಾ? ಯಾವ ತಿಂಡಿ ಇಷ್ಟ ನಿಮಗೆ? ಇಡ್ಲಿ ಪಲಾವ್ ಅಲ್ವಾ? ಗ್ಯಾಸ್ ಚೆನ್ನಾಗಿ ಮಾಡ್ತಾರೆ ಅಲ್ವಾ? ಗ್ಯಾಸ್ ಬಳಸಲ್ಲ ನೋಡಿ. ಗ್ಯಾಸ್ ಬಳಸಲ್ಲ, ಅಡುಗೆ ಒಳ್ಳೆ ಸೌದೆ ಒಲೆ ಮನೆ ಊಟ ಇದ್ದಂಗೆ ಇರುತ್ತೆ. ಮನೆ ಊಟ ಇದ್ದಂಗೆ. ನಮ್ಮದೊಂದು ಚಾನಲ್ ಇದೆ, ಯೂಟ್ಯೂಬ್ಗೆ ಹಾಕ್ತೀವಿ. ಟಿವಿ ಟೆಂಪಲ್ ಅಲ್ಲಿ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ ಅಲ್ವಾ? ಬರ್ತೀರಿ ನೀವೇ? ನಾನು ಓದನ್ನು ಬಂದಿದ್ದಲ್ಲ, ಓದೋದು ಬಂದಿದ್ದೆ ನಾನು. ಅದಕ್ಕೆ ಕೇಳಿದ್ದೆ ಏನು ಸಮಾಚಾರ. ಹೌದು, ಒಂದು ಚಾನಲ್ ಇದೆ, ಅದಕ್ಕೆ ಇಲ್ಲ ಮಾಹಿತಿ ಕೊಡ್ತೀವಿ. ಶ್ರೀರಾಮಪುರದಿಂದ ಓದ್ಲಿತ್ತು ಅಂತೇಳಿ. ಇಲ್ಲ ಯೂಟ್ಯೂಬ್ಗೆ ಹಾಕ್ತೀವಿ ಅಷ್ಟು. ಹೌದು, ಎಲ್ರಿಗೂ ನಮಸ್ಕಾರ. ದಿನಾಂಕ 8/6/2024 ಶನಿವಾರ. ನಾನಿವತ್ತು ಶ್ರೀರಾಮಪುರಕ್ಕೆ ಬಂದಿದ್ದೀನಿ. ಪ್ರತಿ ಶನಿವಾರ ಒಂದು ಸಂಚಾರಿ ಹೋಟೆಲ್, ಅದರ ಹೆಸರು ಬಂಡೆ ಬಸವೇಶ್ವರ. ಇಲ್ಲಿ ವಾರಕ್ಕೊಂದ್ಸಲ ಸಂಚಾರಿ ಹೋಟೆಲ್ ಬಂಡೆ ಬಸವೇಶ್ವರ ಪ್ರಾರಂಭ ಆಗುತ್ತೆ. ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಗ್ರಾಹಕರಿಗೆ ನೀಡ್ತಾರೆ. ಅಪಾರವಾದ ಜನಜಂಗುಳಿ ಇರುತ್ತೆ. ಒಳ್ಳೆ ತಿಂಡಿ ಮಾಡ್ತಾರೆ, ಊಟ ಮಾಡ್ತಾರೆ. ಮತ್ತು ವಿಶೇಷ ಏನಪ್ಪ ಅಂದರೆ ಗ್ಯಾಸ್ ಬಳಸ್ತಿಲ್ಲ ಇವರು. ಸುಮಾರು 20 ವರ್ಷಗಳಿಂದ ಗ್ಯಾಸ್ ಬಳಸ್ತಿಲ್ಲ, ಸೌದೆಯ ಮುಖಾಂತರ ಅಡುಗೆ ಮಾಡ್ತಾರೆ. ಇವತ್ತಿನ ತಿಂಡಿ ವಿಶೇಷ ಏನು ಇವತ್ತು? ಟೊಮೆಟೊ ಬಾತು, ಪಲಾವು, ಚಿತ್ರಾನ್ನ, ಅನ್ನ, ಸಾಂಬಾರು, ಇಡ್ಲಿ. ಇಡ್ಲಿ. ತುಮಕೂರು. ಇದು ಇಂಡಿಯನ್ ಫುಡ್ಸ್ ಅಂತ.